ಲೋಕಸಭಾ ಚುನಾವಣೆ ಇನ್ನೇನು ಕೆಲವು ದಿನಗಳಲ್ಲಿ ನೋಟಿಫಿಕೇಶನ್ ಕೂಡ ಜಾರಿ ಆಗಲಿದೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಾಜಿ ಮತ್ತು ಹಾಲಿ ಚುನಾಯಿತ ಪ್ರತಿನಿಧಿಗಳು, ಈ ಪಕ್ಷದ ಲೋಕಸಭಾ ಕ್ಷೇತ್ರದ ಒಂದು ಬೇರುಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಕಳೆದ ವಿಧಾನಸಭಾ ಚುನಾವಣೆಯ ಅಧಿಕೃತ ಅಭ್ಯರ್ಥಿಗಳು, ನನಗೆ ಅತ್ಯಂತ ಆತ್ಮೀಯರು ಸಹೋದರರು ಆಗಿರ್ತಕ್ಕಂಥ ಶ್ರೀನಾಥ್ನವರು ಇವತ್ತು ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ರಮುಖವಾಗಿ ಕಾರಣಭೂತರಾಗಿದ್ದೀರಿ. ತಮಗೆ ತಮ್ಮೆಲ್ಲರ ಪರವಾಗಿ ಒಂದು ತುಂಬ ಹೃದಯವಾದಂತಹ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು, ಹಿರಿಯರು ಆಗಿರ್ತಕ್ಕಂಥ ಗೋವಿಂದರಾಜಣ್ಣವರು ಕೂಡ ಈಗ ತಾನೇ ತಮ್ಮನ್ನ ಕುರಿತು ಮಾತನಾಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಚುನಾವಣೆ ಕಣಕ್ಕೆ ಇಳಿದಿರ್ತಕ್ಕಂಥ ನಮ್ಮ ಹಿರಿಯರು ರಾಮೇಗೌಡರು ಸಾಹೇಬರು ಕೂಡ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಜೊತೆಯಲ್ಲಿ ವಕೀಲರಿ ರಾಮವರು ಇರ್ಬೋದು, ರಾಮೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ರಶ್ಮಿ ಅಕ್ಕ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಒಂದು ಕಾರ್ಯವೈಖರಿಯನ್ನ ಬಹಳ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸಿ ಒಬ್ಬರು ಹೆಣ್ಣು ಮಗಳಿಗೆ ಇವತ್ತು ಪಕ್ಷದ ಒಂದು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ಒಂದು ದೊಡ್ಡ ಜವಾಬ್ದಾರಿ ಎತ್ತುವಂತ ಒಂದು ಸ್ಥಾನವನ್ನ ಇವತ್ತು ಪಕ್ಷದ ವರಿಷ್ಠರಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣ ಅವರು ಇಬ್ಬರು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಜಿಗ್ದೇವೇಗೌಡರು ಸಾಹೇಬರು ಇವತ್ತಿಗಿಲ್ಲ. ಅವರೆಲ್ಲರೂ ಕೂತು ಚರ್ಚೆ ಮಾಡಿ ಇವತ್ತು ರಶ್ಮಿ ಅಕ್ಕ ಅವರಿಗೆ ಕೋಲಾರ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅಕ್ಕನಿಗೆ ಬಹಳ ಒಂದು ಜವಾಬ್ದಾರಿ ಇದೆ. ಬಹುಶಃ ನಿನ್ನೆ ಪಕ್ಷದ ವರಿಷ್ಠರನ್ನ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾಯಕತ್ವ ಆಗಿದೆ. ಮಹಿಳೆಯರಿಗೆ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯ ಇದೆ. ಇದರ ವಿರುದ್ಧವಾಗಿ ಇವತ್ತು ಪರ್ಯಾಯ ಇವತ್ತು ಧ್ವನಿಯನ್ನ ಗೂಡಿಸಬೇಕು ಅಂತಕ್ಕಂಥದ್ದು ಇವತ್ತು ಅಕ್ಕನಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇದೇ ತಿಂಗಳು 14 ಅಥವಾ 15 ಇನ್ನು ಡೇಟ್ ನಿಗದಿ ಆಗಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಹಿಳೆಯ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಕಡೆಯಿಂದ ಈಗಾಗಲೇ ತೀರ್ಮಾನವನ್ನು ಪಕ್ಷದ ವರಿಷ್ಠರು ಕೈಗೊಂಡಿದ್ದಾರೆ. ಇವತ್ತು ಮೊದಲನೆಯ ಈ ಒಂದು ಸಭೆಯಲ್ಲಿ ಕೋಲಾರಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಹಾಲಿ ಹಾಗೂ ಮಾಜಿ, ತಾವೆಲ್ಲರೂ ಏನು ಭಾಗವಹಿಸಿದ್ದೀರಿ, ಅತ್ಯಂತ ತಾಳ್ಮೆಯಿಂದ ಸಮಾಧಾನವಾಗಿ ಇವತ್ತು ಪ್ರತಿಯೊಬ್ಬರು ಮಾತನಾಡಿರ್ತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ತಾವೆಲ್ಲರೂ ಗಮನಕ್ಕೆ ತಗೊಂಡಿದ್ದೀರಿ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಚುನಾವಣೆ ಅಂತಕ್ಕಂಥದ್ದು, ಸಂಘಟನೆ ಅಂತಕ್ಕಂಥದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾಡತಕ್ಕಂಥ ಕೆಲಸ ಅಲ್ಲ. ಇನ್ನೂ 4 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ. ಈಗ ನಮಗೆ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ತಾವೆಲ್ಲರೂ ನಿಂತು ಪಕ್ಷದ ಪರವಾಗಿ, ಅಂದ್ರೆ ತಮ್ಮೆಲ್ಲರಿಗೂ ಇವತ್ತು ಗೊತ್ತಿರತಕ್ಕಂಥ ಒಂದು ವಿಚಾರ, ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹೇಬರ ಒಂದು ತೀರ್ಮಾನದಂತೆ NDA ಮೈತ್ರಿಕೂಟದ ಭಾಗವಾಗಿ ಇವತ್ತು JDS ಹಾಗೂ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟಾಗಿ ಪರಸ್ಪರ ಅಣ್ಣ ತಮ್ಮಂದರ ರೀತಿಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಮತ್ತೊಮ್ಮೆ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಿಂದ
ಹೆಚ್ಚು ಸ್ಥಾನವನ್ನು ಗೆಲ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಶ್ರಮ ವಹಿಸಬೇಕು ಅಂತಕ್ಕಂಥದ್ದು ಕೈಲಾಸಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಕಳೆದ 35-40 ದಿನಗಳ ಹಿಂದೆ ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ ಇದೇ ರೀತಿ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರ ಒಂದು ಸಭೆಯನ್ನ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳೊಂದಿಗೆ ನಾನೇ ಕೂತಿದ್ದೆ, ಭಾಗಿಯಾಗಿದ್ದೆ. ಅದರಲ್ಲಿ ಬಹುತೇಕರು ಬಹಳ ಜನ ಬಂದಿದ್ರು. ಬಹಳ ಜನ ತಾವೆಲ್ಲ ಹೆಣ್ಣು ಮಕ್ಕಳುಗಳು, ವಿಶೇಷವಾಗಿ ತಾಯಂದಿರುಗಳು ಬರಲಿಕ್ಕೆ ಅವಕಾಶ ಆಗಲಿಲ್ಲ. ತುಂಬಾ ಜನ ಹಿರಿಯರು ಬರಲಿಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ, ಕೋಲಾರ ತಾಲೂಕಿನಿಂದ ಏನು ಪ್ರಾರಂಭ ಮಾಡಿದ್ದೇವೆ, ಇದೇ ರೀತಿ ಮುಂದೆ ಇವಾಗ ಬಂಗಾರಪೇಟೆಗೆ ಇದನ್ನು ಮುಗಿಸ್ಕೊಂಡು ನಾನು ಬಂಗಾರಪೇಟೆಗೆ ತೆರಳ್ತಾ ಇದ್ದೇನೆ. ಅಲ್ಲಿಂದ ಮುಂದೆ ಶಿಡ್ಲಘಟ್ಟ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಮುಳಬಾಗಿಲು ಇರ್ಬೋದು, ಈ ರೀತಿ 8 ವಿಧಾನಸಭಾ ಕ್ಷೇತ್ರಗಳು ಏನು ಒಳಗೊಂಡಿರ್ತಕ್ಕಂಥದ್ದು. ಎಲ್ಲ ಕಡೆಯೂ ಕೂಡ ಹೋಗಿ ನಮ್ಮ ಪಕ್ಷದ ಎಲ್ಲ ಚುನಾಯಿತ ಅಭ್ಯರ್ಥಿಗಳು ತಮ್ಮ ಸಲಹೆ ಹಾಗೂ ಸೂಚನೆ, ತಮ್ಮ ಅಭಿಪ್ರಾಯವನ್ನ ಪಡೆದು ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವತ್ತು ನಾನೇ ಹೊತ್ತಿದ್ದೇನೆ. ಬಹಳ ಜನ ಇವತ್ತು ಹೆಚ್ಚಿಗೆ ಮಾತನಾಡೋದಕ್ಕೆ ತಮ್ಮ ಯಾರಿಗೂ ಅವಕಾಶ ಆಗಲಿಲ್ಲ. ಒಂದು 3-4 ಜನ ಮಾತನಾಡಿದ್ರೆ ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಭಾವನೆಗಳನ್ನ ವ್ಯಕ್ತಪಡಿಸಿದ್ದೀವಿ. ಸಹಜವಾಗಿ ಕೋಲಾರ ಅಂದ್ರೆ ನಿಮಗೆ ಶಿಡ್ಲಘಟ್ಟನು ಸೇರಿದಂತೆ ಇವತ್ತು 3 ಶಾಸಕರನ್ನ ಹೊಂದಿರ್ತಕ್ಕಂಥದ್ದು JDS ಪಕ್ಷ. ಸರಿಸುಮಾರು 4,85,000 ಮತಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ಇವತ್ತು ಪಕ್ಷದ ಪರವಾಗಿ ಆಶೀರ್ವಾದವನ್ನು ಏನು ಮಾಡಿದ್ದಾರೆ. ಸಹಜವಾಗಿ ಇವತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಒಂದು ಭಾವನೆ, ಒಂದು ಕಳಕಳಿಯಾದಂಥ ಮನವಿಯನ್ನ ಇವತ್ತೇನು ತಾವು ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೀರಿ. ಆದರೆ ಇಲ್ಲಿ ಇವತ್ತು ಬಿಜೆಪಿಯ ಸಂಸದರು, ಹಾಲಿ ಸಂಸದರು ಇರ್ತಕ್ಕಂಥದ್ದು ಬಹುಶಃ ಈ ವಾರದ ಕೊನೆಯಲ್ಲಿ ದೆಹಲಿಗೆ ಮಾನ್ಯ ಕುಮಾರಣ್ಣ ಅವರು ಹಾಗೂ ಜೊತೆಯಲ್ಲಿ ನಾನು ಕೂಡ ಭೇಟಿ ಕೊಡ್ತಾ ಇದ್ದೇನೆ. ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದ ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಆಗ್ತದೆ. ಆ ಸಂದರ್ಭದಲ್ಲಿ ಯಾರೇ ಇವತ್ತು ಅಭ್ಯರ್ಥಿ ಆದರೂ ಕೂಡ, ಯಾವುದೇ ಪಕ್ಷದ ಅಭ್ಯರ್ಥಿ ಆದರೂ ಕೂಡ, ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿ ಅಂತಕ್ಕಂಥದ್ದಾದಾಗ ನಾವು ಇವತ್ತು ಜೊತೆಗೂಡಿ ಅಣ್ಣ ತಮ್ಮಂದರ ರೀತಿಯಲ್ಲಿ ಇವತ್ತು ನಾವು ಒಟ್ಟಾಗಿ ಇವತ್ತು ನರೇಂದ್ರ ಮೋದಿಜಿ ಅವರನ್ನ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಮತ್ತೆ ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ನಿನ್ನೆ ದಿನ ದೇವೇಗೌಡರು ಸಾಹೇಬರ ಜೊತೆ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೆ. ಆಗ ಸಾಹೇಬರು ಪ್ರೆಸ್ ಮೀಟ್ ಕರೆದಿದ್ದೇನೆ JP ಭವನದಲ್ಲಿ, ನೀನು ಜೊತೆನಲ್ಲಿ ಬಾ ಅಂತ ಕರ್ಕೊಂಡು ಹೋದ್ರು. ಇವತ್ತು 92 ವರ್ಷ ವಯಸ್ಸು ದೇವೇಗೌಡರು ಸಾಹೇಬರಿಗೆ. ಆದ್ರೆ ಈ ವಯಸ್ಸಿನಲ್ಲಿ ಅವರಿಗೆ ರಾಜ್ಯದ ಜನತೆ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆಯನ್ನು ನೋಡಿದಾಗ ನಿನ್ನೆ ದಿನ ಒಂದು ಪ್ರೆಸ್ ಮೀಟ್ ನಲ್ಲಿ ಈಗ ತಾನೇ ಪತ್ರಿಕೆ ಓದ್ಕೊಂಡು ಬರ್ತಾ ಇದ್ದೆ ಗಾಡಿ ನಾನು ಬರಬೇಕಾದ್ರೆ, 692 ರೈತ ಕುಟುಂಬಗಳು ಇವತ್ತು ನೇಣಿಗೆ ಶರಣಾಗಿದ್ದಾರೆ. ಅದರಲ್ಲಿ ಹಾವೇರಿ ಜಿಲ್ಲೆ ಇರ್ಬೋದು, ಬೆಳಗಾವಿ ಇರ್ಬೋದು, ಮಂಡ್ಯ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು. ಬಹುತೇಕ ಇವತ್ತು ಬರಗಾಲ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಇವತ್ತು ರೈತರುಗಳು ಬೆಳೀತಕ್ಕಂಥ ಬೆಳೆಗಳಿಗೆ ಸರಿಯಾದಂಥ ಒಂದು ನಿಗದಿಯಾದಂಥ ಒಂದು ಬೆಲೆಗಳು ಇವತ್ತು ಸ್ಥಿರವಾಗಿ ಸರ್ಕಾರಗಳು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲ ಕಾರಣದಿಂದ ಇವತ್ತು ಹತಾಶರಾಗಿ ಇವತ್ತು ರೈತರುಗಳು ಇವತ್ತು ಆತ್ಮಹತ್ಯೆಯನ್ನು ರಾಜ್ಯದಲ್ಲಿ ಏನು ಪ್ರಾರಂಭ ಮಾಡಿದ್ದಾರೆ. ಇದ್ರ ಬಗ್ಗೆ ನಿನ್ನೆ ದಿನ ದೇವೇಗೌಡರು ಸಾಹೇಬರು ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು, ಸರ್ಕಾರದ ಒಂದು ಗಮನವನ್ನು ಸೆಳೀತಕ್ಕಂಥ ಒಂದು ಕೆಲಸವನ್ನ ಈ ವಯಸ್ಸಿನಲ್ಲಿ ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಇವತ್ತು ದೇವೇಗೌಡರು ಸಾಹೇಬರು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ನಾಡಿನ ನೆಲ, ಜಲ, ಭಾಷೆಯ ವಿಚಾರವಾಗಿ ಯಾವತ್ತಿಗೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕಳಕಳಿಯಾಗಿ ಇವತ್ತು ಒಬ್ಬ ಭಾರತೀಯನಾಗಿ, ಕನ್ನಡಿಗರ ಒಂದು ನೋವನ್ನು ಅರ್ಥೈಸಿಕೊಂಡು ಅವ್ರ ಪರವಾಗಿ ಧ್ವನಿಯನ್ನು ಮೂಡಿಸ್ತಾ ಇರ್ತಕ್ಕಂಥ ಆ ಪುಣ್ಯಾತ್ಮನಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು ಕೊಡಲಿ ಅಂತಕ್ಕಂಥದ್ದು
ಈ ಸಂದರ್ಭದಲ್ಲಿ ನಾನು ಈ ವೇದಿಕೆಯಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮುಂಬರ್ತಕ್ಕಂಥ ಅಧಿಕೃತ ಅಭ್ಯರ್ಥಿಗಳ ಒಂದು ಪಟ್ಟಿ ಘೋಷಣೆ ಆದ ನಂತರ ಜಂಟಿ ಸಭೆಗಳು ಆಗ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಕಾರಣ ನಿಮ್ಮಲ್ಲಿ ಪರಸ್ಪರ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವು ಸಾಧಿಸಬೇಕು ಅಂತಕ್ಕಂಥದ್ದಾದ್ರೆ, ಫಲಿತಾಂಶ ನಮ್ಮ ಪರವಾಗಿ ಬರಬೇಕು ಅಂತಕ್ಕಂಥದ್ದಾದ್ರೆ ನೀವು ಹಾಗೂ ಬಿಜೆಪಿ ಅಂದ್ರೆ JDS ಮತ್ತೆ ಬಿಜೆಪಿ ಎರಡೂ ಚುನಾಯಿತ ಅಭ್ಯರ್ಥಿಗಳು ತಾವು ಪರಸ್ಪರ ಒಂದಾಗಿ ಚುನಾವಣೆಯಲ್ಲಿ ಮಾಡಿದ್ರೆ ಮಾತ್ರ ಈ ಚುನಾವಣೆಯ ಗೆಲುವು ನೋಡಲಿಕ್ಕೆ, ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಒಂದು ಭಾವನೆ. ಹಾಗಾಗಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಜವಾಬ್ದಾರಿಯನ್ನು ಹೊರಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಲಹೆ, ಒಂದು ಸೂಚನೆ. ಜೊತೆಯಲ್ಲಿ ವರಿಷ್ಠರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಕೂಡ ಅವರ ಆರೋಗ್ಯದ ಸಣ್ಣ ಪುಟ್ಟ ಏರುಪೇರುಗಳಿದ್ರೂ ಕೂಡ ಇವತ್ತು ಅದನ್ನು ಯಾವುದು ಅವ್ರು ಲೆಕ್ಕಿಸ್ತೀರ. ನಮ್ಮ ಡಾಕ್ಟರ್ನ ಕೂತವ್ರೆ ಇದೆ ಪಂಚರತ್ನ ಕಾರ್ಯಕ್ರಮದಲ್ಲಿ ಅವರ ಶ್ರಮ ತುಂಬಾ ಇದೆ. ಇದೇ ರೀತಿ ಮೈಕ್ ಇಟ್ಕೊಂಡು 24 ಗಂಟೆ ಕುಮಾರನ ಜೊತೆ ಪ್ರಚಾರ ಮಾಡಿದಂತ ಡಾಕ್ಟರ್ ಸಾಹೇಬರಿಗೆ ತಮ್ಮ ಮೂಲಕ ಒಂದು ದಯಮಾಡಿ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯಲಿಕ್ಕೆ